ಹಂಸಲೇಖ ಅವರು ಬಂದಿರೋದು ನನಗೆ ಬಹಳ ಬಹಳ ತುಂಬಾ ಹೃದಯಕ್ಕೆ ಹತ್ತಿರವಾದವರು. ಮತ್ತೆ ಒಂದು ದೇಸಿ ಸಂಸ್ಕೃತಿನ ಇವತ್ತು ಪ್ರಮೋಟ್ ಮಾಡ್ತಿರೋರೆ ಅವರೊಬ್ರು ಅಂತ ಹೇಳಿದ್ರೆ ಅದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ನಮ್ಮ ವಿಜಯ್ ಕುಮಾರ್ ಕೊಡಿಯಲ್ ಬೈಲವರು ಅವರೊಂಥರ ಮಾಂತ್ರಿಕ. ಸಿನಿಮಾ, ನಾಟಕ, ಸಿನಿಮಾ ತುಳುವಿನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು. ಇತ್ತೀಚೆಗೆ ಅವರು ಗೂಳಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ. 850 ದಾಟಿಬಿಟ್ಟಿದೆ. ಇಟ್ ಮೇ ರೀಚ್ 2000 ಶೋಸ್. ಇಟ್ ವಿಲ್ ಬಿ ರೆಕಾರ್ಡ್. ಅಂದ್ರೆ ಒಂದು ಆ ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಣಿಕಾಂತ್ ಕದ್ರಿ ಅವರು, ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು. ಆಮೇಲಿಂದ ನಮ್ಮ ಮಣಿಕಾಂತ್ ಕದ್ರಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ನಮ್ ಜೊತೆ, ಯಾಕಂದ್ರೆ ಈ ಡೈರೆಕ್ಟರ್ ಎಲ್ಲ ಹುಚ್ಚು, ಒಂದೇ ಸರಿಗೆ ಅವ್ರಿಗೆ ಟ್ಯೂನ್ಗಳು ಓಕೆ ಆಗಲ್ಲ. 10 ಸರಿ ಕೇಳಿ 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 ಕೂತ್ಕೊಳ್ಳಿ ಸರ್. ಹಾಗೆ ಆಮೇಲೆ ಉಷಾ ಭಂಡಾರಿಯವರು, ಅವರೆಲ್ಲರೂ ನಿಮ್ಗೆ ಗೊತ್ತಿರೋರು. ಹಾಗೆ ದಿವ್ಯ ಅಂತ ಹೊಸ ಹುಡುಗಿನ, ಈಕೆ ಎಕ್ಸ್ಟ್ರಾರ್ಡಿನರಿ ಭರತನಾಟ್ಯ ಡ್ಯಾನ್ಸರ್. ಮೂಡುಬಿದ್ರೆನಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಶಿ ಈಸ್ ಸ್ಟಾರ್. ಹಾಗೆ ಎಲ್ಲರನ್ನು ಸೇರಿಸಿ ಒಂದು ಚಿತ್ರ ಮಾಡಿದ್ವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ನಮ್ಮ ಎಡಿಟರ್ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ, ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ನಾವು ಕೊಟ್ಟಿರೋ ಅಷ್ಟು ಕಷ್ಟ. ಆರ್ಟಿಸ್ಟ್ಗಳನ್ನ ಕರ್ಕೊಂಡ್ ಬರ್ಬೋದು, ಕೋಣಗಳನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ. ಹಾಗೆ ಪ್ರತಿಯೊಬ್ರು ನಮ್ಮ ಯೂನಿಟ್ನವರು ತುಂಬಾ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದ್ಲಿಂದಾನು ಏನಾದ್ರು ಒಂದು ಹೊಸದೇ ಹುಡ್ಕೋದು. ನಾನ್ ಮಾಡಿದ್ದೆ ನಾನು ಎರಡನೇ ಸರಿ ಮಾಡಲ್ಲ. ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯ್ ಕುಮಾರ್ ಕೊಡಿಯಲ್ ಅವರು ಇಲ್ಲಿಂದ ದೂರ, ಯಾಕೆಂದ್ರೆ ಅವರು ತುಂಬಾ ಬ್ಯುಸಿ. ಅವರಿಗೆ ಸಿನಿಮಾ, ಸಾಹಿತ್ಯ, ನಾಟಕ, ಮತ್ತೆ ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಬಂದು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಅವ್ರನ್ನ ಕರ್ಕೊಂಡು ಒಂದು 15 ದಿವಸ ಹೋಗಿ ಗುಣಿಪಾಲ್ ಕಡಂಬ ಅಂತ ಒಬ್ರು ಅಥೆಂಟಿಕ್ ಮನುಷ್ಯ. ಈ ಕಂಬಳ ನಿಂತೋಗಿತ್ತು 1970ನೇ ಇಸ್ವಿಲಿ. ವೀರೇಂದ್ರ ಹೆಗ್ಡೆ ಅವರು ಕಂಬಳ ನಡೆಸ್ತಾ ಇದ್ರು. ಅವರು ಎಲ್ಲರನ್ನೂ ಸೇರಿಸಿ ಇದನ್ನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಈ ಕಂಬಳನ ಸ್ಟಾರ್ಟ್ ಮಾಡಿದ್ರು. ಇದು ನಾವು ಅಗಿತಾ 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 ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡ್ ಮಾಡಿದ್ದೀನಿ. ಬಟ್ ಆದ್ರೆ ಎಷ್ಟು ಕತೆ ಇದೆ ಅಂದ್ರೆ ಲೆಕ್ಕ ಹಾಕಿ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು. ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ. ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ ಆದ್ಮೇಲಿಂದ ಏನು ಕೆಲಸ ಇರ್ತಿರ್ಲಿಲ್ಲ. ಸರಿ, ಯಾವಾಗ ಇವರು ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಡ್ಬಂದ್ರು. ಅದಕ್ಕೆ ಈಶ್ವರನ್ ಇದು ಬಂತು, ಭೂತಾರಾಧನೆ ಬಂತು, ಆಮೇಲೆ ನಂಬಿಕೆಗಳು ಬಂತು. ಒಂದು ಫ್ಯಾಮಿಲಿ ನಡೆಸ್ತಾ ಇದ್ರೆ ಅದನ್ನ ನಡೆಸ್ಲೇಬೇಕು, ನಿಲ್ಲಿಸ್ತಾ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವರಿಗೆ. ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಗೂಡಾಕಿದ್ವಿ. ನಾನು ಅವರು ಸುಮಾರು 2-3 ತಿಂಗಳು ಬರ್ದು ಕೊನೆಗೆ ಒಂದು ಶೇಪ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಹೆಂಗ್ ಮಾಡ್ಬೇಕು, ಯಾವ ತರ ಇರಬೇಕು. ಆಮೇಲೆ ಬರೀ ಕೋಣ ತೋರಿಸಿದ್ರಾಗಲ್ಲ. ಆಮೇಲೆ ಅಲ್ಲಿ ಕೆಲವು ನೇಟಿವಿಟಿ ಥಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವತ್ತಿಗೂ ಅಲ್ಲಿ ಹೆಚ್ಚಾಗಿ ಕೋಣಗಳನ್ನ ಟ್ರೀಟ್ಮೆಂಟ್ ಮಾಡಕ್ಕೆ ಯಾವ ಡಾಕ್ಟರ್ ಯೂಸ್ ಮಾಡಲ್ಲ, ನಾಟಿ ಔಷಧಿನೇ ಯೂಸ್ ಮಾಡೋದು. ಅಂದ್ರೆ ಎಣ್ಣೆ ಹಚ್ಚಿ ಆ ಕಾಲುಗಳಿಗೆ ಸ್ಟ್ರೆಂತ್, ಯಾಕಂದ್ರೆ ಕಾಲೇ ಬಹಳ ಇಂಪಾರ್ಟೆಂಟ್ ಅದಕ್ಕೆ ಯಾವ ತರ ಇದು ಮಾಡ್ತಾರೆ ಅಂತ ಅದನ್ನ ಕ್ಲೈಮ್ಯಾಕ್ಸ್ ತಂದು. ಆಮೇಲೆ ರೈವಲರಿ ಇರುತ್ತೆ, 2 ಗ್ರೂಪ್ ಇರುತ್ತೆ, ಈ ಗ್ರೂಪು ಆ ಗ್ರೂಪು. ಹೇಗೆ ಕೋಣಕ್ಕೆ ಏಟ್ ಮಾಡ್ಬೇಕು ಅಂತ ಹೇಳಿ ಕ್ಲಾಸ್ ಪೀಸ್ಗಳನ್ನೆಲ್ಲ ಒಡೆದು ಇದ್ರೊಳಗಡೆ ಹಾಕ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ ರಾತ್ರಿ ಹೊತ್ತು. ಆಮೇಲೆ ಹೆವಿ ಏನಾದ್ರು ಕುಡಿಸ್ಬಿಡ್ತಾರೆ, ಅದು ರೇಸಲ್ಲಿ ಓಡದೇ ಇರ್ಲಿ ಅಂತ. ಇನ್ನು ಕೆಲವರು ಅಲ್ಲೇ ಸ್ಪಾಟಲ್ಲೇ ಫೋನ್ನಲ್ಲಿ ಕೋಣ ತೋರಿಸಿ ಕೇರಳದಿಂದ ಮಾಟ ಮಂತ್ರ ಮಾಡಿಸಿ ಸೋಲ್ಸಕ್ಕೂ ಪ್ಲಾನ್ ಮಾಡ್ತಾರೆ. ಆ ಥರದ್ದೆಲ್ಲ ನಂಬಿಕೆಗಳಿದೆ. ಆಮೇಲಿಂದ ಒಂದು ಶಿಸ್ತು ಅಂತ ಹೇಳಿದ್ರೆ ಇವತ್ತವರೆಗೂ ಕಂಬಳಕ್ಕೆ ಪೊಲೀಸ್ನವರೇ ಬರಲ್ಲ, ಅಷ್ಟು ಶಿಸ್ತು ಅವರು ನಡೆಸ್ತಾರೆ. ಹೀಗೆ ಹಲವಾರು ವಿಚಾರಗಳು ನಾವು ಎಲ್ಲ ಶೇಖರಣೆ ಮಾಡಿ, ಏನೇ ಆಗಲಿ ಒಂದು ಸಿನಿಮಾ ಕಾಮನ್ ಮ್ಯಾನ್ಗೆ ರೀಚ್ ಆಗ್ಬೇಕಾದ್ರೆ ಏನೇನಿರ್ಬೇಕು ಅಂತ ಹೇಳಿ ಹೀಗೆ ರಿಸರ್ಚ್ ಮಾಡುವಾಗ ಒಂದು ಮಂಗಳೂರಿನ ದೊಡ್ಡ ಡಾನ್, ಅವ್ರ ಹೆಸರು ಹೇಳಲ್ಲ, ಅವರು ತುಂಬಾ ಕಂಬಳಕ್ಕೆ ಸಪೋರ್ಟ್ ಮಾಡಿದ್ರು. ನಮ್ಗೆ ಅದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವ್ರನ್ನ ಅಸಾಸಿನೇಷನ್ ಮಾಡಕ್ಕೆ ದಾವೂದ್ ಕಡೆಯವರಿಂದ ಬಂದಿದ್ರು ಅಂತ ಒಂದು ಮ್ಯಾಟರ್ ಸಿಕ್ತು. ಅದು
ದುಬೈಯಿಂದ ಲೀಕ್ ಇತ್ತು. ಸರಿ ಇರ್ಲಿ ಅಂದ್ಬಿಟ್ಟು ನಾವು ಅದನ್ನು ಆ ಕ್ಯಾರೆಕ್ಟರ್ನು ಒಂದು ತಂದು ಹೇಗೆ ಅವ್ರು ಅಂಡರ್ವರ್ಲ್ಡ್ನವ್ರು ಆದ್ರೂ ಕಂಬಳಕ್ಕೆ ಅವರು ನಡೆಸ್ತಾ ಇದ್ದಿದ್ದ ರೀತಿ, ಅವರು ಸಹಾಯ ಮಾಡ್ತಿದ್ದಿದ್ದ ರೀತಿ, ಬಡವರಿಗೆಲ್ಲ ಅಂಗಡಿ ಗಿಡಕ್ಕೆ ಅವರೇ ದುಡ್ಡು ಕೊಡ್ತಾ ಇದ್ರು. ಆ ತರ ಒಂದು ವಿಷಯಗಳು ಎಲ್ಲ ಇದ್ದು ಅದನ್ನ ಸಿನಿಮಾದಲ್ಲಿ ಮಾಡಿದ್ವಿ. ಆಮೇಲೆ 2 ಹೀರೋಗಳನ್ನ ತಗೋಬೇಕಾಗಿತ್ತು, ಯಾಕೆಂದ್ರೆ 2 ಓಡಿಸೋರು ಆಗ್ಬೇಕಾಗಿತ್ತು. ನಮ್ಮ ಸಿನಿಮಾ ಹೀರೋಗಳು ಯಾರು ಮಾಡಕ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಆ ಕೋಣ ಓಡುತ್ತಲ್ಲ ಅದನ್ನ ಹಿಡಿಯೋದಿದೆಯಲ್ಲ 800 to 1500 ಹಾರ್ಸ್ ಪವರ್ ಅಲ್ಲಿ ಓಡೋದು. ಅದನ್ನ ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡ್ಕೊಂಡು ಓಡ್ಬೇಕು, ಅದು ಕೆಸರಲ್ಲಿ ಓಡ್ಬೇಕು. ಸೊ ಅದಕ್ಕೆ ಇಬ್ಬರನ್ನ ಟ್ರೈನ್ ಮಾಡಿ ನಾನೇನ್ ಧೈರ್ಯ ಮಾಡಿದೆ, ಶ್ರೀನಿವಾಸ್ ಗೌಡ ಅಂತ ಅವ್ರನ್ನ ಹುಸೇನ್ ಬೋಲ್ಟ್ ಅಂತಾರೆ. ಹುಸೇನ್ ಬೋಲ್ಟ್ ಯಾವ ತರ ಓಡ್ತಾನೆ ಅದಕ್ಕಿಂತ ಜಾಸ್ತಿ ಅವರು ಕೆಸರಲ್ಲಿ ಕ್ರಾಸ್ ಮಾಡಿ, ಯಾಕೆಂದ್ರೆ ಹುಸೇನ್ ಬೋಲ್ಟ್ ಶೂ ಹಾಕೊಂಡು ಒಳ್ಳೆ ಹುಲ್ಲುಗಾವಲ ಮೇಲೆ ಓಡ್ತಾನೆ. ಬಟ್ ಈ ಶ್ರೀನಿವಾಸ್ ಗೌಡ 2 ಕೋಣ ಹಿಡ್ಕೊಂಡು ಆ ಕೊಚ್ಚೆನಲ್ಲಿ ಕಾಲಿಟ್ರೆ ತೆಗಿಯಕ್ಕೆ ಆಗಲ್ಲ, ಅದರಲ್ಲಿ 8 ಸೆಕೆಂಡ್ ಅಲ್ಲಿ 6 ಸೆಕೆಂಡ್ ಅಲ್ಲಿ 100 ಮೀಟರ್ಸ್ ಮಾಡಿ ಹಿ ಹ್ಯಾಸ್ ಬಿಕಮ್ ವರ್ಲ್ಡ್ ಫೇಮಸ್. ಸೊ ಅವರನ್ನೇ ತಗೊಂಬಂದೆ ನಾನು ಹೀರೋ, ಯಾಕಂದ್ರೆ ನೀನ್ ಯಾವ ಹೀರೋ ಮಾಡಿದ್ರು ಅದಕ್ಕೆ ನ್ಯಾಚುರಲ್ ಆಗಿ ರಿಯಾಲಿಟಿ ಕೊಡಕ್ಕೆ ಆಗ್ತಿರ್ಲಿಲ್ಲ. ಸೊ ಆದ್ರಿಂದ ಅದನ್ನ ಧೈರ್ಯ ಮಾಡಿ ಯಾವ ಹೀರೋಗೂ ಇದು ಸೂಟ್ ಆಗಲ್ಲ ಅಂತ ಹೇಳಿ ಅವ್ರನ್ನೇ ಹೀರೋ ಮಾಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ ತಂದು ಅವ್ರನ್ನ ಸ್ವಲ್ಪ ಟ್ರೈನ್ ಮಾಡಿ, ಕೊನೆಗೆ ದಿವ್ಯಾನ ನಾನು ನಮ್ಮ ಮೂಡ್ಬಿದ್ರೆ ಕಾಲೇಜಲ್ಲಿ ಹೋಗಿದ್ದಾಗ ಆಕೆ ಒಂದು ಸೂಪರ್ ಸ್ಟಾರ್ ಅಲ್ಲಿ ಅಷ್ಟು ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ. ಸೊ ಅವರನ್ನ ನಾನು ಏನವರು ಸೇರಿ, ಆಮೇಲೆ ಸ್ವರಾಜ್ ಅಂತ ಒಬ್ರು ಹುಡುಗ ಅವರ ಗುಳಿಗಾದಲ್ಲಿ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವ್ರನ್ನೇ ಹಾಕಿದ್ವಿ. ಹೀಗೆ ಭಂಡಾರಿ ಅವರು ಬಹಳ ಒಳ್ಳೆ ನುರಿತ ಆಕ್ಟರ್ಸ್. ಹೀಗೆ ಆಮೇಲೆ ಹಲವಾರು ಒಳ್ಳೆ ಕಲಾವಿದರನ್ನ, ಲೋಕಲ್ ಕಲಾವಿದರನ್ನೇ ಮಂಗಳೂರಿಂದ ನವೀನ್ ಪಟೇಲ್ ಇರ್ಬೋದು, ಗೋಪಿನಾಥ್ ಭಟ್ ಇರ್ಬೋದು, ಇನ್ನು ಅನೇಕರು ಎಲ್ಲರನ್ನು ಸೇರಿಸಿ ಅವರೆಲ್ಲ ಪಾಪ ನಮಗೆ ಎಷ್ಟು ಸಹಾಯ ಮಾಡೋದು ಅಂದ್ರೆ ಶೂಟಿಂಗ್ ತುಂಬಾ ಕಷ್ಟ ಇತ್ತು. ಯಾಕೆಂದ್ರೆ ಮೇನಲ್ಲಿ 44 ಡಿಗ್ರಿ 44 ಡಿಗ್ರೀಸ್. ಆಮೇಲೆ ಅದ್ ಹೆಂಗೆ ಶೂಟಿಂಗ್ ಅಂದ್ರೆ ನಮ್ ತರ ಇನ್ನೊಂದ್ಸರಿ ಬಾ 2 ಸರಿ ಹೋಗೋ ಅನ್ನೋ ತರ ಇರ್ಲಿಲ್ಲ. ಅವ್ರು ಕಂಬಳದವ್ರು ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು, ಆದ್ರೆ ರೀಟೇಕ್ ಗೀಟೇಕ್ ಇಲ್ಲ, ನೀವು ನಿಮ್ಗೇನ್ ಬೇಕು ನೀವು ತಕ್ಕೊಳ್ಳಿ ಅಂತ. ಕೊನೆಗೆ ನಾನು ಅವರು ವಿಜಯನವರು ಇಲ್ಲ ಯೋಚನೆ ಮಾಡಿ 14 ಕ್ಯಾಮ್ರಾ ಒಂದೊಂದು ರೇಸ್ಗೆ 14 ಕ್ಯಾಮ್ರಾ, ಯಾಕಂದ್ರೆ ಪ್ರತಿಯೊಂದು ಆಂಗಲ್ ಅಲ್ಲೂ ಶಾರ್ಟ್ ಸಿಗ್ಬೇಕು. ಸರಿ ಅದನ್ನೆಲ್ಲ ಶಾರ್ಟ್ ತೆಗೆದು ಡ್ರೋನ್ ನಲ್ಲಿ ತೆಗೆದು ಆಮೇಲಿಂದ ಗ್ರೀನ್ ಮ್ಯಾಟ್ ಅಲ್ಲಿ ನಮ್ಮ ಆರ್ಟಿಸ್ಟ್ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಡಬಲ್ ಕೆಲಸ ಅದೆಲ್ಲ. ಸೊ ಅದು ಸಿನಿಮಾದಲ್ಲಿ ನೋಡಿದ್ರೇನೆ ಗೊತ್ತಾಗೋದು. ಆತರ ಒಂದು ಮಾಡಿದೀವಿ. ಅದರಲ್ಲಿ ಹೆಗ್ಡೆ ಅವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ, ಒಂದು ಸಂದೇಶ ಕೊಡೋ ಕ್ಯಾರೆಕ್ಟರ್ ಇತ್ತು, ಯಾರು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ, 1-2 ಫ್ಯಾಮಿಲಿ ಜಗಳದ ಮಧ್ಯ, ಈ ಕಂಬಳದ ಮಧ್ಯ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾರ ಕೈಲಿ ಹೇಳಿಸ್ಬೇಕು ಅಂದಾಗ ನಾನು ಅವ್ರು ಕೇಳಿದಾಗ ಅವರು ನನಗೆ, ನಾನು ಅವರು ಕ್ರಿಕೆಟ್ ಆಡ್ತಾ ಇದ್ವಿ, ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗ್ಡೆ ಅವ್ರ ಜೊತೆ ಚಿತ್ರದ ಕತೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು. ಸೊ ಅವರು ಒಪ್ಕೊಂಡು ಒಂದು ಮಾಡಿದ್ರು. ಅದು ಒಂದು ನಮ್ಗೆ ಅದು ಒಂದು ಸಂದೇಶ, ಅಂದ್ರೆ ದ್ವೇಷ ಬಿಡಿ ಪ್ರೀತಿ ಮಾಡಿ ಅನ್ನೋದೇ ಸಂದೇಶ. ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು, ಪ್ರೀತಿನೇ ಬಹಳ ಮುಖ್ಯ ಅಂತ ಹೇಳಿ ಈ ತರ ಮಣಿಕಾಂತ್ ಕದ್ರಿಯವರು ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಲೈವ್, ಅಲ್ಲೆಲ್ಲ ಒಂದು ಕಾಲೇಜ್ಗೆ ನಾವು ಕ್ರಿಶ್ಚಿಯನ್ ಕಾಲೇಜ್ ಹೋಗಿದ್ರು, ಅದೇ ಒಂದು 150 ಜನ ಟ್ರಂಪೆಟ್ಸ್ ಇದು ಎಲ್ಲ ಅಲ್ಲಿ ಲೋಕಲ್ ಇದೆ. ಸೊ ಹೀಗೊಂದು ಪ್ರಯತ್ನ ಪಟ್ಟಿದೀವಿ, ಯಾಕಂದ್ರೆ ಪ್ರಯತ್ನ ಅಷ್ಟೇ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಡ್ಬೇಕಷ್ಟೇ, ರಿಸಲ್ಟ್ ಕೊಡೋದು ಅವರು. ನನಗೆ ಇದೊಂದು 2 ತರ ಲಿಂಕ್ ಇತ್ತು, ಯಾಕಂದ್ರೆ ನಮ್ಮ ತಾಯಿ ಉಡುಪಿಯವರು, ನನ್ನ ವೈಫ್ ಪುತ್ತೂರು, ಹೀಗಾಗಿ ಒಂದು ದಕ್ಷಿಣ ಕನ್ನಡದ ಲಿಂಕ್ ನನಗಿತ್ತು. ಆದ್ರಿಂದ ಅದೊಂದು ಇಲ್ಲ, ನನಗೆ ಏನು ಅಂತ ಹೇಳಿದ್ರೆ ಈ ಬೆಂಗಳೂರಿನ ಕಥೆನೇ ಮಾಡ್ಕೊಂಡು ನಾವು ಕರ್ನಾಟಕನ ಮರ್ತು ಬಿಡ್ತಾ ಇದೀವಿ. ನಾನು ಮೊನ್ನೆ ಗುಲ್ಬರ್ಗಾಗೋ ಬೀದರ್ಗೂ ಹೋಗಿದ್ದೆ, ಅಲ್ಲಿ ಕೆಲವು ಕಥೆಗಳೆಲ್ಲ ಕೇಳ್ಬಿಟ್ಟು ಏನ್ ನಾವು ಇದನ್ನೆಲ್ಲ ಬಿಟ್ಬಿಡ್ತಾ ಇದೀವಲ್ಲ, ಎಂತೆಂಥ ಕಥೆಗಳಿದೆ, ಎಂತೆಂಥ ಸಂಸ್ಕೃತಿಗಳಿದೆ. ಹೀಗೆ ನಾವು ಕರ್ನಾಟಕದಲ್ಲಿ ಸ್ವಲ್ಪ ಬೆಂಗಳೂರಿನ ವ್ಯಾಮೋಹ ಬಿಟ್ಟು ಹೊರಗಡೆ ಹೋದ್ರೆ ಒಳ್ಳೊಳ್ಳೆ ಕಥೆಗಳು ಡೆಫಿನೆಟ್ ಆಗಿ ಸಿಗುತ್ತೆ. ಆಮೇಲೆ ಇವತ್ತು ನಮ್ಮ ಮಣ್ಣಿನ ಕಥೆನೇ ಓಡೋದು, ಬೇರೆ ಪ್ಯಾನ್ ಇಂಡಿಯಾ ಕಥೆಗಳೆಲ್ಲ ಓಡೋಲ್ಲ, ಕಷ್ಟ ಅದು. ಇವತ್ತು ಚಿತ್ರರಂಗ ಬಹಳ ಸಂಕಷ್ಟದಲ್ಲಿದೆ. ಇವತ್ತು ಗ್ರಹಣ, ಎಲ್ಲಾ ಕಡೆ ಗ್ರಹಣ ಬಿಡುತ್ತೆ, ಆದ್ರೆ ಈ ಕನ್ನಡ ಚಿತ್ರರಂಗ ಗ್ರಹಣನೇ ಬಿಡಲ್ಲ. ಈಗೇನೋ ಹೊಸ ರೂಮರು
ಸಬ್ಸಿಡಿ ತೆಗೆದಿದ್ದಾರೆ ಅಂತ. ಈ ಸಬ್ಸಿಡಿ ತೆಗೆದ್ಬಿಟ್ರೆ ಭೋಜ್ಪುರಿ, ಗುಜರಾತ್, ಇನ್ಯಾವುದೋ 2 ಇಂಡಸ್ಟ್ರಿ ಮುಚ್ಚೋಗ್ತಿದೆ. ಅಲ್ಲೇನು ಪಿಕ್ಚರ್ಗಳೇ ಪ್ರೊಡ್ಯೂಸ್ ಆಗ್ತಿಲ್ಲ, ಬಿಕಾಸ್ ಗವರ್ಮೆಂಟ್ ಇದಾಗಿದೆ. ಸೇಮ್ ಥಿಂಗ್ ಈಗ ಆಗುತ್ತೆ. ಅಂದ್ರೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ಅವರು ಈ ಸಬ್ಸಿಡಿನ ತೆಗಿಯಕ್ಕೆ ಬಿಡಲ್ಲ, ಡೆಫಿನೆಟ್ ಆಗಿ ಕೊಡ್ತಾರೆ. ಆದ್ರಿಂದ ನಮ್ಗೆ ಇಲ್ಲಿಂದ ಒಂದು ಅವರಿಗೆ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಸಬ್ಸಿಡಿನ ಯಾರೋ ಮೂರ್ಖರ ಮಾತು ಕೇಳ್ಕೊಂಡು ಸಬ್ಸಿಡಿನ ನಿಲ್ಲಿಸ್ಬೇಡಿ. ಅವರು ಸರ್ಕಾರದವರು ಏನ್ರಿ ಉದ್ಯಮ ಏನಾಗುತ್ತೆ, ನಿಮ್ಗೆ ಲೋನ್ ಕೊಡ್ತಾರೆ ಗೌರ್ಮೆಂಟ್, ಏನ್ ಲೋನ್ ಕೊಡ್ತಾರೆ? ನಿಮ್ ಮನೆ ಬಾಡಿಗೆ ಹೇಳ್ಬೇಕು. ಈಗ ನಾನ್ 4 ಮನೆ ಕಳ್ಕೊಂಡಿದೀನಿ, ರವಿಚಂದ್ರನ್ 5 ಮನೆ ಕಳ್ಕೊಂಡಿದ್ದಾರೆ, ಹಿಂಗ್ ಮನೆ ಕಳ್ಕೊಂಡೇ ಹೋಗ್ಬೇಕು. ನಾವು ಲೋನ್ ಎಲ್ಲ ಕೊಡಲ್ರಿ, ಅದೆಲ್ಲ ತಪ್ಪು ಸರ್. ಉದ್ಯಮದಿಂದ ಬರೀ ಎಕ್ಸಿಬಿಟ್ರಿ ಆಗುತ್ತೆ ಅಷ್ಟೇ. ಅವ್ರ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು. ನಾವು ಒಂದೇ ಪಿಕ್ಚರ್ ತೆಗಿಯಕ್ಕಾಗ್ಲಿಲ್ಲ, ಇನ್ನು 100 ಸ್ಟೋರೀಸ್ ಮಾಡುವಂತ ಕಥೆ ಅಲ್ಲಿದೆ. ಯಾಕಂದ್ರೆ ಓನರ್ ಇದ್ದಾನೆ, ಕಂಬಳದ ಕೋಣಗಳಿದೆ, ರೈಡರ್ಸ್ ಇದ್ದಾನೆ, ಆಮೇಲೆ ಪಾಲಿಟಿಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಯಾರು ಕೋಣ ಗೆಲ್ಲುತ್ತೋ ಅವನ್ ಗೆಲ್ತಾನೆ ಅನ್ನೋದೊಂದು ಪ್ರತೀತಿ ಬೇರೆ ಇದೆ ಅಲ್ಲಿ. ಈ ತರದ್ದೆಲ್ಲ ತುಂಬಾ ಇಂಟರ್ಲಿಂಕ್ಡ್ ತುಂಬಾ ಇದೆ. ನಾನು ಒಂದು ಪೋರ್ಷನ್ ತಗೊಂಡಿದ್ದೀನಿ. ಆಮೇಲೆ ಬೆಟ್ಟಿಂಗು ತುಂಬಾ ದೊಡ್ಡ ಇವರು ಅದನ್ನ ಮಾಡಿದಾಗ 2,000 ಅಡಿ ಒಂದು ಸೀನ್ ಇಟ್ಟಿದ್ದೀನಿ, 2000 ಫೀಟ್ ಕೋರ್ಟಲ್ಲಿ. ಪ್ರಕಾಶ್ ರಾಜು ಆಮೇಲಿಂದ ನಮ್ಮ ರವಿಶಂಕರ್ ಅವರು ಆರ್ಗ್ಯೂ ಮಾಡೋದು ಅದ್ರ ಮೇಲೆ. ಈ ತರ ಹೊಸ ಪ್ರಯತ್ನ ಮಾಡಿದೀವಿ. ಜನಕ್ಕೆ ಕೊಡೋದು ಯಾವಾಗಲೂ ನಾವೇನು ಜನಕ್ಕೆ ಡಿಕ್ಟೇಟ್ ಮಾಡಕ್ಕಾಗಲ್ಲ. ಅವ್ರು ಯಾವ ತರ ಅದನ್ನ ಇಲ್ಲ, ಅದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಕನ್ನಡನೇ ಯೂಸ್ ಮಾಡ್ಬೇಕಾಗಿತ್ತು. ಹೈಕೋರ್ಟ್ ಅಲ್ಲಿ ತುಳು ಇರ್ಲಿಲ್ಲ. ಯಾಕಂದ್ರೆ ಆರ್ಗ್ಯೂ ಮಾಡಿದ್ರೆ ಹೈಕೋರ್ಟ್ ಕೇಸ್ನ ತುಳುನಲ್ಲಿ ಮಾಡಕ್ಕಾಗಲ್ಲ, ಕನ್ನಡದಲ್ಲೇ ಮಾಡ್ಬೇಕಾಗಿತ್ತು. ಕನ್ನಡದಲ್ಲೇ ಮಾತಾಡಿದ್ವಿ. ಬಟ್ ಅದಕ್ಕೆ ಕೊನೆಯಲ್ಲಿ ಡೈಲಾಗ್ ಮಾತಾಡ್ಸಿದೀವಿ ತುಳುದಕ್ಕೆ. ಹೀಗೆ ಇನ್ನು ಎಲ್ಲ ಹಲವಾರು ಅವರು ಮಾತಾಡಿದ್ದಾರೆ. ಇವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಯಾವಾಗಲೂ ನಮಗೆ ಒಂದು ಬೇಷ್ ಅಂತ ಬೆಂತಟ್ಟಿ ತಟ್ತಾ ಇದ್ರೆ ಇನ್ನೂ ಬೇಕಾದಷ್ಟು ಚಿತ್ರಗಳನ್ನ ಮಾಡಿ. ಈಗ ನಮ್ಮ ಸಂಸ್ಥೆನೂ 100 ವರ್ಷ ಹತ್ತತ್ರ ಬರ್ತಾ ಇದೆ. 100ನೇ ಪಿಕ್ಚರ್ ಬೇರೆ ಮಾಡ್ಬೇಕು ಅಂತ ಇದ್ದೀನಿ. ಬಹಳ ದೊಡ್ಡ ಪಿಕ್ಚರ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ, ನಮ್ಮನ್ನ 75 ವರ್ಷದಿಂದ ನಡೆಸ್ಕೊಂಡ್ ಬಂದಿದ್ದಾರೆ ನಮ್ಮ ಫ್ಯಾಮಿಲಿನ. ಅವ್ರು ಯಾವಾಗ್ಲೂ ಒಳ್ಳೆ ಚಿತ್ರಗಳಿಗೆ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ. ಆದ್ರಿಂದ ತಾವೆಲ್ಲರೂ ಹರಿಸಿ ಈ ಚಿತ್ರನ ನೋಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.